ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 2 ಹಸಿಕಾಯಿ ಮಾವಿನಕಾಯಿ ಇತ್ತು, ಅದರಿಂದ ನಾನು ಚಿತ್ರಾನ್ನ ಮಾಡಿ ತೋರಿಸ್ತೀನಿ. ಇವಾಗ ಮಾವಿನಕಾಯಿ ಸೀಸನ್ ಇರೋದಕ್ಕೆ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಹುಳಿ ಚೆನ್ನಾಗಿ ಸೂಪರಾಗಿ ಖಾರ, ಹುಳಿ, ಈರುಳ್ಳಿ ಹಾಕಿಬಿಟ್ಟು ಮಾಡಿದರೆ ಮಾತ್ರ ಟೇಸ್ಟ್ ಸಖತ್ತಾಗಿರುತ್ತೆ. ನಾನು 2 ಚಿಕ್ಕದ ಮಾವಿನಕಾಯಿ ಇತ್ತು, ಅದನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೊಂದು ದಪ್ಪ ಈರುಳ್ಳಿ, ಒಂದು 5-6 ಹಸಿಮೆಣ್ಸಿಕಾಯಿ, 2 ಕರಿಬೇವು ಹೆಸರು, ಒಂದು 4-5 ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹೇಗೆ ಒಗ್ಗರಣೆ ಹಾಕೋದಂತ ನೋಡ್ಕೊಂಬರೋಣ ಬನ್ನಿ. ನಾನು ಫಸ್ಟೇ ಒಂದು ಬಟ್ಲು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಗ್ಲಾಸ್. ಇವಾಗ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು ಅಗಲವಾಗಿದ್ದು. ಆ ಬಾಣಲಿಗೆ ನಾನು ಒಂದು 2-3 ಸ್ಪೂನ್ ಆದಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಎಣ್ಣೆ ಜಾಸ್ತಿ ಇದ್ದರೆ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ಇವಾಗ ಎಣ್ಣೆ ಕಾಯ್ದ ನಂತರ ನಾನು 1 ಸ್ಪೂನ್ ಆದಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಆದಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಆಗಷ್ಟು ಉದ್ದಿನಬೇಳೆ. ಇವಾಗ ಗೋಡಂಬಿ ಏನು ತೊಗೊಂಡಿದ್ದೀವಲ್ಲ, ಇದೇ ಎಣ್ಣೆಲೆ ನಾನು ಫ್ರೈ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ, ಈರುಳ್ಳಿ ಹಾಕೋಣ. ನೋಡಿ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇಕು. ಕರೆದ ನಂತರ ನಾವು ಈರುಳ್ಳಿ, ಇವಾಗ ಹಸಿಮೆಣ್ಸಿಕಾಯಿ. ನಾನಿವಾಗ 2 ಎಸಳು ಕರಿಬೇವು ಸೊಪ್ಪು ಹಾಕ್ತೀನಿ. ಫಸ್ಟೇ ನೀವು ಜೀರಿಗೆ ಸಾಸಿವೆ ಹಾಕಿಂದ ನೀವು ಕರಿಬೇವು ಹಾಕೋಕ್ಕೆ ಹೋಗ್ಬೇಡಿ. ಎಣ್ಣೆ ಎಲ್ಲ ಮಕ್ಕಕ್ಕೆಲ್ಲ ಚಟಪಟ ಅಂತ ಸಿಡಿಯುತ್ತೆ. ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕಿದ ನಂತರ ನೀವು ಕರಿಬೇವು ಹಾಕ್ಕೊಳ್ಳಿ. ಹಸಿ ಕರಿಬೇವು ಹಾಕಿದ್ರಂತೂ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. 1 ಸ್ಪೂನ್ ಆಗಷ್ಟು ನಾನು ಅರಿಶಿನ ಪುಡಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಆಗಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಬಿಸಿಯಾಗಿ ತೆಗಿಬಾರ್ದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಏನು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಬಿಟ್ಟು ನಾವು ಕೆಳಗಿಳಿಸಿ ರೈಸ್ ಮಾಡ್ಕೊಂಡಿರೋದೆಲ್ಲ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕ್ಕೊಟ್ರೆ ಮಕ್ಕಳು ಮಾತ್ರ ಸೂಪರಾಗಿ ತಿನ್ಕೊಳ್ತಾರೆ. ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು. ಒಂದು ಸತಿ ಇವಾಗ ಸೀಸನ್ ಇದೆ, ನೀವು ಟ್ರೈ ಮಾಡಿ ನೋಡ್ಬೋದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ನಾವು ಈ ಮಾವಿನಕಾಯಿ ತುರಿದಿರಿದ್ವಲ್ಲ, ಇದನ್ನು ಹಾಕ್ಕೊಂಬಿಟ್ಟು ನಾವು ತಿರುವೋಣ. ಮಾವಿನಕಾಯಿ ಹಾಕಿದ ನಂತರ ನಾವು ಇದನ್ನು ಗ್ಯಾಸು ಆನ್ ಮಾಡಬಾರ್ದು, ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ತಿರುಗಿಬಿಟ್ಟು ನಾವು ಆಮೇಲೆ ಇದಕ್ಕೆ 1 ನಿಮಿಷ ಬಿಟ್ಟು ರೈಸ್ ಹಾಕ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡ್ಬೋದು. ನೋಡಿ, ಇವಾಗ ನಾನು ಒಂದು ಬಟ್ಲು ರೈಸ್ ತೊಗೊಂಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಒಂದೇ ಒಂದು ಗ್ಲಾಸಿಗೆ ಜಾಸ್ತಿ ಆಗುತ್ತಂತೇಳಿ ನಾನು ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೊತೀನಿ. ಮತ್ತು ನೀವು ನೆಕ್ಸ್ಟ್ ಅನ್ನ ಮಾಡಿದಾಗಲಿ ಇಲ್ಲ ರೈಸ್ ಉಳಿದಾಗಲಿ ನೀವು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನೋಡಿ, 1 ಗ್ಲಾಸ್ ಅಷ್ಟು ನಾನು ರೈಸ್ ಮಾಡಿದ್ದೆ. ಇವಾಗ ಇದರಲ್ಲಿ ರೈಸು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ನಾನು ನಿಮಗೆ ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಚೌಚನೋ ಬೂಂದಿ ಕಾಳು ಏನಾದ್ರು ಇದ್ದರೆ ನೀವು ಲಾಸ್ಟ್ಗೆ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ತಿನ್ಬೋದು. ಇವಾಗ ಇದು ಮಿಕ್ಸ್ ಮಾಡಿದಾಗಿದೆ. ಇವಾಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಇದಕ್ಕೆ ಒಂಥ ಕಳಿಯ ಬರೋದು. ಅದಕ್ಕಂತೇಳಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ, ಸೂಪರಾಗಿದೆ. ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.